ನಮಸ್ಕಾರ ವೀಕ್ಷಕರೇ, ಇಂದು ಸೋಮವಾರ ಗೊತ್ತಲ್ವಾ. ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12 ಹಾಗೂ 13ನೇ ಕಂತಿನ ಹಣ ಒಟ್ಟಿಗೆನೆ ಈ ಒಂದು 17 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಈ ಒಂದು ಜಿಲ್ಲೆಗಳು ಯಾವಿದಾವ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಏನು ಗುಡ್ ನ್ಯೂಸ್ ಅನ್ನುವಂಥದ್ದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಏನಿದು ಮಾಹಿತಿ, 11ನೇ ಕಂತಿನ ಹಣ ಇನ್ನೂ ಯಾರಿಗೆ ಬಂದಿಲ್ಲ, ಅವರಿಗೆ ಯಾವಾಗ ಬರುತ್ತೆ, 12ನೇ ಕಂತಿನ ಹಣಕ್ಕೆ ಯಾರು ವೇಟ್ ಮಾಡ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕಾದಿರುವಂಥದ್ದು. 13ನೇ ಕಂತಿನ ಹಣಕ್ಕೆ ಬಿಡುಗಡೆಗೂ ಕೂಡ ಡೇಟ್ ಫಿಕ್ಸ್ ಅನೌನ್ಸ್ ಮಾಡಿದ್ದಾರೆ. ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಸ್ವತಃ ಕೊಟ್ಟಿರುವಂಥದ್ದು. ಈಗಾಗಲೇ ಸಿಎಂ ಅವರ ಹತ್ರ ಮಾತನಾಡಿದರಂತೆ. ಅವರೆಲ್ಲರೂ ಕೂಡ ಮಾತನಾಡಿ ಸಭೆಯನ್ನ ಮಾಡಿ ಚರ್ಚೆ ಕೂಡ ಮಾಡಿದಾರಂತೆ. ಈ ಒಂದು 11ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಅಮೌಂಟ್ ಹೋಗೋದಿದೆ. ಬಂದಿಲ್ಲ ಅನ್ನೋರು ಅಂತವರು ಬರೀ 20% ಮಾತ್ರ ಬಾಕಿ ಇದ್ದಾರೆ. ಉಳಿದ 80% ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಹೋಗಿದೆ. ಮತ್ತೆ ಉಳಿದ ಯಾರ್ಯಾರಿಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂತ ಕಾಯ್ತಾ ಇದ್ದಾರೆ. ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿರ್ಬೋದು. ಅದರ ಜೊತೆಗೇನೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನಲ್ಲಿ ಆದಾಯ ತೆರಿಗೆ ಕಟ್ಟುವರು ಅಂತಾನು ಕೂಡ ಬರ್ತಾ ಇರಬಹುದು. ಯಾಕಂದ್ರೆ ಅಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹೋಗ್ತಾ ಇಲ್ವಂತೆ. ನೀವು ಒಂದ್ಸಾರಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಪ್ರತಿ ವಾರನೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡು ರದ್ದಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡಿ ಅಂತ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೇಗೆ ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದು ಈಸಿ ಬೇಕಂದ್ರೆ. ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆರಾಮಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಹಿಂದಿನ ವಿಡಿಯೋಗಳನ್ನ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡಿ. ನಿಮಗೆ ಅಲ್ಲಿ ಲೈವ್ ಪ್ರೂಫ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮ ಮೊಬೈಲಲ್ಲಿನೇ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ನೀವು ಒಂದು ಗ್ರಾಮ 1 ಕರ್ನಾಟಕ 1 ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಚೆಕ್ ಮಾಡ್ಕೋಬಹುದು. ಅಲ್ಲಿ ಏನಾದರೂ ಆದಾಯ ತೆರಿಗೆ ಕಟ್ಟುವರು ಅಂತ ಬರ್ತಾ ಇದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ಆದ್ರೂ ಸಹಿತ ಒಂದು ಸ್ವಲ್ಪ ಕ್ಲೂ ಕೊಡ್ತೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ಬೇಕಂದ್ರೆ ಏನೇನು ಸಬ್ಮಿಟ್ ಮಾಡಬೇಕು ಅಂತ ಕೇಳಬಹುದು. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಅನ್ನ ನೀವು ಕೊಟ್ಟಿದ್ದೆ ಆದ್ರೆ ಅಲ್ಲಿ ಚೆಕ್ ಮಾಡ್ಕೊಂಡು ನಿಮಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಆಗ ನೀವು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡು ನಿಮಗೆ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿಬಹುದು. ಇದುವರೆಗೂ ಕೂಡ 11ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ, ಈ ಒಂದು ಕೆಲಸವನ್ನ ಮಾಡಿ. ಇಲ್ಲಪ್ಪ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಇನ್ಮೇಲಿಂದ ಬರೋದಿಲ್ಲ. ಯಾರ್ಯಾರಿಗೆ ಬರೋದಿಲ್ಲ ಅನ್ನೋಂಥದ್ದು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಸಹಿತ ಬರಲ್ಲ. ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ, ಅದು ನೀವು ಬಡತನ ರೇಖೆಗಿಂತ ಕೆಳಗಡೆನೇ ಇದ್ದೀರಾ, ಅಲ್ಲಿ ಡಾಕ್ಯುಮೆಂಟ್ಸ್ಗಳಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಈ KYC ಆಗಿರಲಿ, ಡಾಕ್ಯುಮೆಂಟ್ಸ್ ಒಂದಕ್ಕೊಂದು ಲಿಂಕ್ ಇರಲಿಲ್ಲಪ್ಪ ಅಂದ್ರೆ, ಅಥವಾ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಹೊಸದಾಗಿ ನೇಮನ್ನು ಚೇಂಜಸ್ ಮಾಡೋದು, ಅಡ್ರೆಸ್ ಅನ್ನು ಚೇಂಜಸ್ ಮಾಡೋದು, ಈ ರೀತಿ ಏನಾದರೂ ನೀವು ಮಾಡಿದ್ದೆ ಆದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬರೋದಿಲ್ಲ. ಯಾಕಂದ್ರೆ ಲೇಟ್ ಆಗುತ್ತೆ ಬರಲಿಕ್ಕೆ. ಬರುತ್ತೆ ಆದ್ರೆ ಲೇಟ್ ಆಗುತ್ತೆ. ಆ ಒಂದು ಇಲ್ಲಿ ಡಾಕ್ಯುಮೆಂಟ್ಸ್ ಏನು ಚೇಂಜ್ ಮಾಡಿರ್ತಾರಲ್ಲ, ಮೇಲ್ಗಡೆ ಹೋಗಿ ಫೆಚ್ ಆಗಲಿಕ್ಕೆ ಟೈಮ್ ಅಂತೂ 100% ತಗೊಳುತ್ತೆ. ಅದನ್ನು ಮೇಲ್ಗಡೆ ಹೋಗಿ ಫೆಚ್ ಆಗಿ ನಿಮಗೆ ಅಮೌಂಟ್ ಬರಬೇಕಂದ್ರೆ ಒಂದು ಸ್ವಲ್ಪ 2-3 ಕಂತುಗಳಾದರೂ ನಿಮಗೆ ಬರೋದಿಲ್ಲ. ಆಮೇಲೆ ನಂತರ ನಿಮಗೆ ಬರಬೇಕಾಗಿರುವಂತಹ ಕಂತುಗಳು ಬರುತ್ತೆ. ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ. ಇಲ್ಲಪ್ಪ ಅಂದ್ರೆ ನಾನು ಹೇಳಿರುವಂತಹ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಏನಿದೆ ಪ್ರಾಬ್ಲಮ್ ಅನ್ನುವಂಥದ್ದನ್ನ ಕಂಡುಹಿಡಿದು ನಿಮಗೆ ತಿಳಿಸ್ಕೊಡ್ತಾರೆ. ಓಕೆನಾ. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಇದೇ ಗಣಪತಿ ನಿಮ್ಗೆ ಗೊತ್ತಲ್ವಾ, ಗಣಪ ಬರ್ತಿದ್ದಾನೆ. ಒಂದು ಟೈಮ್ನಲ್ಲಿ 13ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋರಿದ್ದಾರೆ. 12ನೇ ಕಂತಿನ ಹಣ ನಿಮಗೆ ಬಂದಿಲ್ಲ, ಬಿಡುಗಡೆ ಆಗಿಲ್ಲ ಅಂತ ಅನ್ಕೋಬೇಡಿ. ಈಗಾಗಲೇ 5ರಿಂದ 7% ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ. ಇವತ್ತು ನಾನು ಇವತ್ತು ಅಥವಾ ನಾಳೆ ಪೋಲನ್ನು ನಾವು ಬಿಡ್ತೀನಿ. ಅಲ್ಲಿಗೆ ಯಾರ್ಯಾರಿಗೆ ಅಮೌಂಟ್ ಜಮಾ ಆಗಿದೆ ಅನ್ನುವಂಥದ್ದನ್ನು ನೀವೇ ಚಾಯ್ಸ್ ಮಾಡಿ. ಹೆಚ್ಚಾಗಿ ಯಾವರಿಗೆ ಅಮೌಂಟ್ ಬಂದಿದೆ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ನೀವು ತಿಳಿಸಿ. ನಿಮ್ಮ ಜಿಲ್ಲೆ ಯಾವುದು, ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನುವಂಥದ್ದನ್ನ ತಿಳಿಸಿ. ಈಗ 11ನೇ ಕಂತಿನ ಹಣ ಬಂದಿದ್ರೆ ಎಕ್ಸಾಂಪಲ್ಗೆ, 11ನೇ ಕಂತು ನಮಗೆ ಬಂದಿದೆ ನಮ್ಮದು ಈ ಜಿಲ್ಲೆ, 12ನೇ ಕಂತು ಬಂದಿದ್ರೆ 12ನೇ ಕಂತು ಬಂದಿದೆ ಈ ಜಿಲ್ಲೆ, ಬಂದಿಲ್ಲ ಅಂದರೆ ಬಂದಿಲ್ಲ ನಾವು ಈ ಜಿಲ್ಲೆದವರು ಅಂತ ಕಳಿಸಿದ್ರೆ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಅದು ಕ್ಲಾರಿಟಿ ನಿಮ್ಮಿಂದಾನೇ ಸಿಗಬೇಕಾಗತ್ತೆ. ಯಾಕಂದರೆ ಅವರು ರಾಜಕಾರಣಿಗಳು ಹೇಳ್ತಾರೆ ನಾವು ಅಮೌಂಟ್ ಹಾಕ್ತಾ ಇದ್ದೀವಿ, ಈಗಾಗಲೇ ಎಲ್ಲರ ಖಾತೆಗೆ ಜಮಾ ಆಗ್ತದೆ ಅಂತ ಹೇಳ್ತಾರೆ. ನಾವು ಕೂಡ ಅವ್ರು ಹೇಳಿರುವಂತಹ ಮಾಹಿತಿಯನ್ನು ನಿಮ್ಮ ಹತ್ರ ತಲುಪಿಸುವಂತಹ ಕೆಲಸವನ್ನ ಮಾಡ್ತೀವಿ. ಆದ್ರೆ ನಿಮಗೆ ಜಮಾ ಆಗಿದೆಯೋ ಇಲ್ಲೋ ಅನ್ನುವಂಥದ್ದು ನಮಗೆ ಪ್ರೂಫ್ ಸಿಗಲ್ಲ. ನೀವೇ ಕೊಡಬೇಕಾಗತ್ತೆ ಕಂಪ್ಲೀಟ್ ಆಗಿ. ಅದಕ್ಕೆ ಕಮೆಂಟ್ ಅಲ್ಲಿ ಕೇಳಿ ಅಂತ ಒಂದು ಮಾತು ನಾನು ಕೇಳ್ತಾ ಇದ್ದೀನಿ. ನನ್ನ ಕಡೆಯಿಂದ ರಿಕ್ವೆಸ್ಟ್, ಯಾರ್ಯಾರಿಗೆ ಜಮಾ ಆಗಿದೆ ಅವರು ಮುಖ್ಯವಾಗಿ ಕಮೆಂಟ್ ಮಾಡಿ, ಬಂದವರು ಮುಖ್ಯವಾಗಿ ಮಾಡಿ. ಬರಲ್ದವರು ಕೂಡ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನ ತಿಳಿಸಿ. ಓಕೆನಾ. ಕ್ಲಾರಿಟಿ ಸಿಕ್ಕಿದೆ. ಆದ್ರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯನವ್ರ ಹತ್ರ ಒಂದು ಮಾತನಾಡಿ ಸಿಎಂ ಅವ್ರ ಹತ್ರ ಒಂದು ಸಭೆ ಕೂಡ ಮಾಡಿ ಚರ್ಚೆ ಮಾಡಿ ಒಂದು 12ನೇ ಕಂತಿನ ರಿಲೀಸ್ ಮಾಡ್ತಾ ಇದ್ದಾರೆ.
ಬ್ಯಾಂಕ್ಗಳಿಗೆ ಕೂಡ ಇವಾಗ ಏನು DBT ಮುಖಾಂತರ ಒಂದು ಟ್ರೆಜರಿಗೆ ಪುಷ್ ಮಾಡಿದರೆ ಸೊ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕಂತೆ. ಸೊ ಬ್ಯಾಂಕ್ನ ಸರ್ವರಲ್ಲಿ ಇಶ್ಯೂ ಆಗ್ತಾ ಇದೆ, ಅದನ್ನು ಗವರ್ನರ್ಸ್ ಅವರು ಈ ಒಂದು ಪ್ರಾಬ್ಲಮ್ ಅನ್ನು ತೆಗೆದಾಕ್ಬಿಟ್ಟು ಸೊ ನಿಮಗೆ ಅಮೌಂಟ್ ಹಾಕುವಂತಹ ಕೆಲಸ ಮಾಡ್ತಾ ಇದೆ. ಸೊ ನೋಡೋಣ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಿದೆ ಅನ್ನುವಂಥದ್ದನ್ನ ಮುಂದೆ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ರಾಜ್ಯ ಸರ್ಕಾರದಿಂದ ಬಂದಿರುವಂಥದ್ದು ವೀಕ್ಷಕರೇ. ಸೊ ಇದನ್ನು ಎಲ್ಲರೂ ಕೂಡ ನೀವು ಪಾಲಿಸಲೇಬೇಕು, ಇಲ್ಲ ಅಂದರೆ ನೀವು ಜೈಲಿಗೆ ಪಾಲಾಗಬಹುದು ಅಥವಾ ನಿಮ್ಮ ಮೇಲೆ ದಂಡ ಕೂಡ ಬೀಳಬಹುದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಒಂದು ರೂಲ್ಸ್ಗಳನ್ನು ಸರ್ಕಾರದಿಂದ ಬಂದಿರುವಂಥದ್ದು ಪಾಲಿಸಲೇಬೇಕು. ಸೊ ಏನೇನಿದೆ ಈ ಒಂದು ರೂಲ್ಸ್ಗಳು ಅನ್ನುವಂಥದ್ದನ್ನು ನೋಡಿ. ಇಲ್ಲಿ ನೋಡಿ, ಹೈವೇ ಲೈಟು ಮತ್ತು LED ಬೆಳಕುಗಳನ್ನು ಅಳವಡಿಸಿದವರಿಗೆ ಈಗಾಗಲೇ ನೋಡಿ ಯಾರು ಈ ಒಂದು LED ಮತ್ತು ಹೈವೇ ಲೈಟ್ಸನ್ನು ಫುಲ್ ಫೋರ್ಸ್ ಆಗಿರುವಂತಹ ಲೈಟ್ಸ್ಗಳನ್ನ, ಇದೇನು ಬಿಡಿ ನಮ್ಗೆ ಗೊತ್ತಿರುವಂತಹ ವಿಷಯ ಅಂತ ಅನ್ಕೋಬೇಡಿ. ಸೊ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದಾವಂತೆ. ಸೊ ಸೀರಿಯಸ್ ಆಗಿ ತಗೊಳ್ಳಿ ಒಂದು ಮ್ಯಾಟ್ರನ್ನು. ಸೊ ಇಲ್ಲಿ ನೋಡಿ, ಹೈವೇ ಲೈಟ್ಸ್ ಮತ್ತು LED ಬೆಳಕುಗಳನ್ನು ಬಹಳಷ್ಟು ಜನರು ಈಗಾಗಲೇ ಅಳವಡಿಸಿದ್ದಾರೆ. ಸೊ ಅದರಿಂದ ಮುಂದ್ಗಡೆ ಬರುವಂತಹ ಒಂದು ಏನು ಬೈಕ್ನಲ್ಲಿ ಇರುವಂತಹ ಲೈಟ್ಸ್ಗಳನ್ನು ಇಟ್ಕೊಂಡೇ ಬರ್ತಿರ್ತಾರೆ. ಅವ್ರಿಗಷ್ಟು ಮುಂದಿನ ಒಂದು ನೀವು ಬರ್ತಾ ಇರ್ತೀರ, ನಿಮ್ಮ ಬದಿಯಲ್ಲಿರುವಂತಹ ಒಂದು ರಸ್ತೆ ಕಾಣ್ತಿರಲ್ಲ. ಸೊ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಅಥವಾ ಬೀಳೋದು ಅಥವಾ ತೆಗ್ನಲ್ಲಿ ಹೋಗಿ ಬೀಳೋದು ಅಥವಾ ನಿಮ್ಮ ಗಾಡಿಗೆ ಒಂದು ಡಿಕ್ಕಿ ಹೊಡೆಯೋದು, ಈ ರೀತಿ ಅವರ ಕಣ್ಣಿಗೆ ಕಾಣಿಸಲ್ದೆ ಏನಾದರೂ ಆಕ್ಸಿಡೆಂಟ್ ಆದರೆ, ಸೊ ಅಪಘಾತ ಸಂಭವಿಸಿದ್ರೆ ಸೊ ನಿಮ್ಮನ್ನ ಜೈಲು ಪಾಲು ಕೂಡ ಮಾಡಬಹುದಾಗಿರುತ್ತೆ. ಸೊ ಅವರಿಗೆ ಭರಿಸಬೇಕಾಗಿರುವಂತಹ ಹಣ ಕೂಡ ಭರಿಸಬೇಕು, ಅದರಿಂದ ನಿಮಗೂ ಕೂಡ ಏನಾದರೂ ಪ್ರಾಬ್ಲಮ್ ಕೂಡ ಉಂಟಾಗಬಹುದು, ತಿಳ್ಕೊಳ್ಳಿ. ಸೊ ಬಹಳಷ್ಟು ಜನರು ಇದೇ ರೀತಿಯಾಗಿ ಪ್ರಕರಣಗಳು ಆಗಿದಾವೆ. ಸೊ ಇಲ್ಲಿ ನೋಡಿ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಒಂದು ಪ್ರಕರಣಗಳಾಗಿದಾವೆ ಅಂದರೆ ಬೆಂಗಳೂರು ನಗರ, ಮಂಗಳೂರು ನಗರ, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಚಾಮರಾಜನಗರ, ಉತ್ತರ ಕನ್ನಡ ಜಿಲ್ಲೆ, ರಾಯಚೂರು, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲೆ ಆಗಿದಾವಂತೆ. ಸೊ ಈ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲೆ ಆಗ್ತಾ ಇದಾವಂತೆ. ಸೊ ಅದಕ್ಕೋಸ್ಕರ ಎಲ್ಲ ಜಿಲ್ಲೆದವರಿಗೂ ಕೂಡ, ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಪ್ರತಿಯೊಂದು ಜಿಲ್ಲೆದವರಿಗೂ ಕೂಡ ಈ ಒಂದು ರೂಲ್ಸ್ ಅನ್ವಯಿಸುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಹೆಚ್ಚಾಗಿರುವಂತಹ ಫೋರ್ಸ್ ಲೈಟ್ ಅನ್ನ ಅಳವಡಿಸ್ಕೋಬೇಡಿ ಅಂತ ಹೇಳ್ತಾ ಇರುವಂಥದ್ದು. ಇದನ್ನೂ ಕೂಡ ರೂಲ್ಸ್ಗಳಿದಾವೆ ನೋಡಿ. ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮತ್ತೆ ರಾಂಗ್ ಸೈಡ್ ಡ್ರೈವಿಂಗ್, ಅಂದರೆ ರಾಂಗ್ ಸೈಡ್ ಡ್ರೈವಿಂಗನ್ನು ಯಾರು ಮಾಡ್ತಿರ್ತಾರ ಸೊ ನೀವಂತರೂ ಜೈಲು ಪಾಲಾಗ್ತೀರ, ಡೈರೆಕ್ಟಾಗಿ ನಿಮ್ಮನ್ನು ಜೈಲಿಗೆ ಹಾಕುವಂತಹ ಚಾನ್ಸಸ್ ಇದೆ. ಸೊ ಅಲ್ಲಿ ದಂಡ ಕಟ್ಟುವಂತಹ ಚಾನ್ಸಸ್ ಕೂಡ ಇದೆ. ಸೊ ಅಷ್ಟಿಷ್ಟು ಹಣ ಮತ್ತು ನಿಮಗೆ ದಂಡ ಹಾಕಲ್ಲ, 10,000 ಮೇಲ್ಗಡೆ ದಂಡ ಹಾಕ್ತಾರೆ. ಸೊ ಇದು ನಿಮಗೆ ಬೇಕಾ ಅಥವಾ ಬೇಡವಾ ನೀವೇ ವಿಚಾರ ಮಾಡಿ. ಸೊ ಇದು ನೀವು ರಾಜ್ಯ ಸರ್ಕಾರ ಹೇಳಿದೆ ಅಂತ ಪಾಲಿಸ್ಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ ಜೀವನಕ್ಕಾಗಿಯೂ ಆದರೂ ಪಾಲಿಸಲೇಬೇಕು. ಯಾಕಂದರೆ ನೀವು ರಾಂಗ್ ಸೈಡ್ ಹೋಗ್ತೀರಾ, ನಿಮ್ಗಿಂತ ಒಂದು ದೊಡ್ಡ ಒಂದು ಟ್ರಕ್ ಏನಾದರೂ ಬಂದು ಡಿಕ್ಕಿ ಹೊಡೆದ್ರು ಸಹಿತ ನಿಮಗೂ ಕೂಡ ಏನಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಆ ರೀತಿ ನೀವು ಎಚ್ಚರಿಕೆಯಿಂದ ಒಂದು ಡ್ರೈವಿಂಗ್ ಮಾಡಿ. ಸೊ ನನ್ನ ಕಡೆಯಿಂದ ಮನವಿ ಇದು. ಅದೇ ರೀತಿಯಾಗಿ ನೋಡಿ, ಡ್ರೈವಿಂಗ್ ಒಂದು ನೋಡಿ, ಫುಟ್ಪಾತ್ ಮೇಲೆ ಯಾರು ಡ್ರೈವಿಂಗ್ ಮಾಡ್ತಾರೆ, ಡ್ರೈವಿಂಗ್ ಆನ್ ಫುಟ್ಪಾತ್, ಸೊ ಅವ್ರಿಗೂ ಕೂಡ ದಂಡ ಕಟ್ಟಲಾಗುವುದು ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸರ್ಕಾರದವರು ಹೊರಡಿಸಿದ್ದಾರೆ. ಸೊ ಯಾರೆಲ್ಲ ಫುಟ್ಪಾತ್ ಮೇಲೆ ಈ ಒಂದು ಡ್ರೈವಿಂಗ್ ಮಾಡ್ತಿರ್ತೀರ ಬೈಕನ್ನು, ಸೊ ಅವ್ರ ಮೇಲೆ ಕೂಡ ಇಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಒಂದು ಮಾಹಿತಿ ಹೊರಡಿಸಿದ್ದಾರೆ. ಸೊ ಮತ್ತೆ ವಿಶೇಷ ಕಾರ್ಯಾಚರಣೆ ಕೂಡ ಅವರಲ್ಲಿ ಮಾಡ್ತಾರಂತೆ. ಇಲ್ಲಿ ನೋಡಿ, ಡಿಟೆಕ್ಟಿವ್ ನಂಬರ್ ಪ್ಲೇಟ್ ಅನ್ನ ಯಾರು ಹಾಕ್ಸಿರ್ತೀರಾ ಸೊ ಅವ್ರಿಗೂ ಕೂಡ ಇಲ್ಲಿ ದಂಡ ಕಟ್ಟಲಾಗುವುದು ಅಂತ ಒಂದು ಸರ್ಕಾರದಿಂದ ಮಾಹಿತಿ ಬಂದಿರುವಂತದ್ದು ವೀಕ್ಷಕರ. ಸೊ ಯಾರು ಡಿಟೆಕ್ಟಿವ್ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿರ್ತೀರಾ ಸೊ ನಿಮಗೂ ಕೂಡ ದಂಡ ಕಟ್ಟಲಾಗ್ತಾ ಇದೆ. ಸೊ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಬೈಕ್ಗಳನ್ನಾಗಲಿ ಕಾರ್ಗಳನ್ನಾಗಲಿ ಯಾವುದೇ ವಾಹನಗಳನ್ನ ಸೊ ಎಚ್ಚರಿಕೆಯಿಂದ ಓಡಿಸಾಡಿ. ಸೊ ಇಲ್ಲಿ ನೋಡಿ, ಕೃಷ್ಣ ಬೈರೇಗೌಡರು ಅಂತರೂ ಈ ರೀತಿಯಾಗಿ ಮಾಹಿತಿಯನ್ನು ಹೊರಡಿಸಿದರೆ. ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಯಾರು ಕೂಡ ಸರ್ಕಾರ ಹೇಳಿದೆ ಅಂತ ನೀವು ಪಾಲಿಸಲಿಲ್ಲ ಅಪ್ಪ ಅಂದ್ರೆ ನಿಮ್ಮ ಜೀವನಕ್ಕಾಗಿಯೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಸೊ ನೀವು ತಗೋತಿರೋ ಯಾವ ರೀತಿಯಾಗಿ ಎಕ್ಸೆಪ್ಟ್ ಮಾಡ್ತಿರೋ ಗೊತ್ತಿಲ್ಲ. ಸೊ ಆದಷ್ಟು ನೋಡಿ, ರಾಂಗ್ ಸೈಡ್ ಡ್ರೈವಿಂಗ್ ಆಗಲಿ ಒಳ್ಳೆಯ ಒಂದು ಆದಷ್ಟು ನೋಡಿ ಮಾಡಿ ಒಂದು ಡ್ರೈವಿಂಗನ್ನು ಮಾಡಿ ಅಷ್ಟೇ ಹೇಳಲಿಕ್ಕಾಗೋದು ನನ್ನ ಕಡೆಯಿಂದ. ಸೊ ತಿಳಿಸ್ಕೊಡ್ಬೇಕಾಗಿರುವಂತಹ ಮಾಹಿತಿ ಇತ್ತು, ತಿಳಿಸ್ಕೊಟ್ಟಿದ್ದೀನಿ. ಸೊ ಕ್ಲಾರಿಟಿಯಾಗಿ ತಿಳಿದಿದೆ ಅಂತ ಅನ್ಕೋತೇನೆ. ಸೊ ತಿಳಿದಿದ್ದರೆ ಕಮೆಂಟಲ್ಲಿ ನೀವು ಆದಷ್ಟು ನಾವು ಒಳ್ಳೆ ರೀತಿಯಲ್ಲಿ ಡ್ರೈವಿಂಗ್ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ. ಸೊ ಪ್ರೀತಿಯಿಂದ ನೋಡೋಣ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದ್ದಾವೆ, ಆ ಒಂದು 17 ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಬಾಗಲಕೋಟೆ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಹಾಸನ, ಬೀದರು, ಮಂಡ್ಯ, ಕೊಪ್ಪಳ, ಚಾಮರಾಜನಗರ, ವಿಜಯನಗರಕ್ಕಂತೂ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಹೋಗ್ತಾ ಇದೆ ಕಣ್ರಿ. ಸೊ 11ನೇ ಕಂತಿನ ಹಣ ಕೂಡ ಬಹಳಷ್ಟು ಜನರಿಗೆ ಅಲ್ಲಿನೇ ಹೋಗಿರುವಂಥದ್ದು. ಚಿಕ್ಕಬಳ್ಳಾಪುರ, ಮೈಸೂರು, ರಾಯಚೂರು, ತುಮಕೂರು, ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ನಾನು ಮೊದಲೇ ಹೇಳ್ಬಿಡ್ತೀನಿ ಕೇಳಿ. ಸೊ ಈ ಒಂದು ಜಿಲ್ಲೆಗಳನ್ನು ನಾನು ಹೇಳಿದ್ನಲ್ಲ, ಈ ಒಂದು ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಮೌಂಟ್ ಹೋಗಲ್ಲ. ಸೊ ಇಲ್ಲಿ 10% ಫಲಾನುಭವಿಗಳಿಗೆ ಅಥವಾ 15% ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗುತ್ತೆ. ಯಾಕಪ್ಪ ಅಂದ್ರೆ ಅಷ್ಟೊಂದು ಹಣ ಹಾಕ್ಲಿಕ್ಕೆ ತಾಂತ್ರಿಕ ದೋಷ ಆಗ್ತದೆ. ಇನ್ನೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮತ್ತೆ ನಡೀತಾ ಇರುವಂತದ್ದು. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಮತ್ತೊಂದ್ಸಾರಿ ಹೇಳಲ್ಲ, ನಾನು ಒಂದ್ ಸ್ವಲ್ಪ ಹೇಳ್ತೀನಿ ನೋಡಿ. 16,000 ಮಹಿಳೆಯರನ್ನ ಈಗಾಗಲೇ ತೆಗೆದಾಕಲಾಗಿದೆ, ಇನ್ನೂ ಕೂಡ ಸಿಗ್ತಾ ಇದ್ದಾರೆ. ಸೊ ಒಮ್ಮೆಲೆ ಹೇಳ್ತಾರೆ ಆ ಒಂದು ಮಾಹಿತಿನ, ಅಂದ್ರೆ
ಮೊದಲು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ಬಿಡ್ತಾರೆ. ಸೊ ನಂತರ ಆ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡ್ತಾರೆ. ಓಕೆನಾ. ಸೊ ಮೊದಲು ತೆಗೆದಾಕ್ಬಿಡುವಂತಹ ಕೆಲಸ ಮುಖ್ಯವಾಗಿ ನಡೀತಾ ಇರುವಂಥದ್ದು. ಆಹಾರ ಇಲಾಖೆನೂ ಕೂಡ ಬಹಳಷ್ಟು ಕಟ್ಟುನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. BPL ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇರುವಂಥದ್ದು. ಸೊ ಬೆಂಗಳೂರು ನಗರದಲ್ಲಿ 80% ಫಲಾನುಭವಿಗಳು ಸಿಕ್ಕಿದಾರಂತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 20% ಫಲಾನುಭವಿಗಳು BPL ರೇಷನ್ ಕಾರ್ಡನ್ನು ಹೊಂದಿರುವಂತಹ ಫಲಾನುಭವಿಗಳು ಅಲ್ಲೇ ಇದ್ದಾರೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಶ್ರೀಮಂತ ಜಿಲ್ಲೆ ಅಂದರೆ ನಮ್ಮ ಬೆಂಗಳೂರನ್ನೇ ಗೊತ್ತಿರಬಹುದು ಎಲ್ಲರಿಗೂ ಕೂಡ, ನಾನೇ ಹೇಳುವಂತಹ ಅವಶ್ಯಕತೆ ಇಲ್ಲ. ಸೊ ಅಲ್ಲೇನೆ ಈ ರೀತಿ ಒಂದು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸೊ ಅಲ್ಲಿನೇ ಹೆಚ್ಚಾಗಿ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿ ಸೊ ಯಾರು ಒರಿಜಿನಲ್ ಫಲಾನುಭವಿಗಳಿದ್ದಾರೆ ನೋಡಿ, ಸೊ ಅವರಿಗೆ ಅಮೌಂಟ್ ಹಾಕಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ ಬೆಂಗಳೂರು ನಗರದಲ್ಲಿ. ಯಾಕಂದರೆ ಅಲ್ಲಿ ಹೆಚ್ಚಾಗಿ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳು ಹೊಂದಿರುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ತೆಗೆದಾಕಲಿಕ್ಕೆ ಟೈಮ್ ಹೆಚ್ಚಾಗಿ ತಗೊಳ್ತಾ ಇದೆ. ಸೊ ಯಾರು ಸರಿಯಾದ ಫಲಾನುಭವಿಗಳು, ಯಾರು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿರುವಂತಹ ಫಲಾನುಭವಿಗಳು ಅನ್ನೋದು ಕ್ಲಿಯರಿಟಿ ಸಿಗ್ತಾ ಇಲ್ಲ ಬಹಳಷ್ಟು. ಸೊ ಅದಕ್ಕೋಸ್ಕರ ಒಂದು ಟೈಮ್ ತೊಗೊಂಡು ಒಂದಿಷ್ಟು ಅಮೌಂಟ್ ಹಾಕಲಿಕ್ಕೆ ಲೇಟ್ ಆಗ್ತಾ ಇದೆ. ಸೊ ಸಾಕಷ್ಟು ಫಲಾನುಭವಿಗಳು ಕೂಡ ಬೆಂಗಳೂರು ನಗರದಿಂದ ಕಮೆಂಟ್ ಮಾಡ್ತಾ ಇದ್ರು, ಯಾಕಂದರೆ ನಮಗೆ ಅಮೌಂಟ್ ಬರ್ತಾ ಇಲ್ಲ, ನಾವು ಬೆಂಗಳೂರು ನಗರದವರು ಹೆಚ್ಚಾಗಿ ಕಮೆಂಟ್ ಬರ್ತಾ ಇದ್ವು, ನಾನು ಓದಿದ್ದೀನಿ, ನೋಡ್ಕೊಂಡಿದ್ದೀನಿ ಕಮೆಂಟ್ಸ್ಗಳನ್ನು. ಆದಷ್ಟು ಬೆಂಗಳೂರುಗಳಿಂದನೇ ಹೆಚ್ಚಾಗಿ ಕಮೆಂಟ್ಸ್ಗಳು ಬಂದಿರುವಂಥದ್ದು ವೀಕ್ಷಕ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ನೀವೇನಾದರೂ 100% ಒರಿಜಿನಲ್ ಫಲಾನುಭವಿಗಳಾಗಿದ್ದರೆ ನಿಮಗೂ ಕೂಡ ಅಮೌಂಟ್ ಬಂದೇ ಬರುತ್ತೆ ವೀಕ್ಷಕರೇ, ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಈಗಾಗಲೇ ಅಮೌಂಟ್ ಹಾಕ್ತಾ ಇದ್ದಾರೆ, ನೋಡೋಣ ಯಾವಾಗ ಒಂದು ಎಲ್ಲರಿಗೆ ಹಾಕಲಿಕ್ಕೆ ಸ್ಪೀಡಾಗಿ ಮಾಡ್ತಾರೆ, ಸ್ಪೀಡಾಗಿ ಯಾವಾಗ ಹಾಕಲಿಕ್ಕೆ ಟ್ರೈ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಸ್ಲೋ ಆಗಿನೇ ಪ್ರೊಸೆಸಿಂಗ್ ನಡೀತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಅಂತೂ ಇಷ್ಟು ಕ್ಲಾರಿಟಿ ಸಿಕ್ಕಿದೆ, ಇದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲನೂ ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ಕೇಳ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿಂದನೂ ಕೂಡ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು, ಅಲ್ಲಿಂದ ತಿಳಿಸ್ಕೊಡ್ತೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.